ಹರಪನಹಳ್ಳಿ ತಾಲೂಕು ನಿಲ್ವಂಜಿ ಗ್ರಾಮದ ರೈತ ನಿಂಗಪ್ಪ ಜಮೀನಿಗೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದರು. ಈ ವೇಳೆ ರೈತರು ಬೆಳೆ ಹಾನಿಯ ಬಗ್ಗೆ ಸಚಿವರೆದುರು ಅಳಲು ತೋಡಿಕೊಂಡರು ಹಾಗೂ ಪರಿಹಾರಕ್ಕೆ ಬಿತ್ತಿದ ಬೆಳೆ ಸರಿಯಾಗಿ ಬೆಳೆದಿಲ್ಲ, ಬೆಳೆದ ಬೆಳೆಗೆ ಗೆದ್ದಲು ಹುಡುಕಾಟದಿಂದ ಗಿಡವೇ ಕೊಳೆಯುತ್ತಿದೆ. ಇದನ್ನು ರೈತರ ಬಾಯಿಂದ ಕೇಳಿದ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕಳವಳ ವ್ಯಕ್ತಪಡಿಸಿದರು. ಈ ವೇಳೆ ಅವರು ಭಗವಂತನಿಗೆ ಮಾಡಿದ ಪ್ರಾರ್ಥನೆ ಏನು ಅವರ ಮಾತುಗಳಲ್ಲಿ ಕೇಳಿ. ಹುಳ ತಿಂತಾವೆ. ಏನು 2-3 ಸರಿ ಸ್ಪ್ರೇ ಮಾಡಿವಿ, ಗೊಬ್ಬರ ಹಾಕಿವಿ, ಎಲ್ಲ ಹಾಕಿದ್ರು. ಇದು ದನ ಏನಾರು ತಿಂದಂದ್ರೆ, ಜಾನುವಾರುಗಳು ತಿಂದಂದ್ರೆ 8 ದಿವಸ ಬದುಕಲ್ಲ. ದನಕ್ಕೆ ಹಾಕಕ್ ಬರಲ್ಲ, ದನನ ತಿನ್ನಲ್ಲ. ಬೇರೆ ಏನಾದ್ರು ಪರಿಹಾರ ಗಲಾಟೆ ಮಾಡಿಬಿಡ್ತಾರಪ್ಪ. ಏನು ಸಮಸ್ಯೆ ಆಗಿಲ್ಲ, ಈ ವರ್ಷ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಹಾಗಾಗಿ ರೈತರು ಪಾಪ ಸಾಲನು ಸೋಲ ತಗೊಂಡು ಹಾಗಾಗಿ ಈಗ ಎಲ್ಲ ಕಡೆ ರೈತರು ಒಂದೇ ಹೇಳಿದ್ರು, ಸರ್ ನಾವು ಸಾಲ ಸೋಲ ಮಾಡಿಬಿಟ್ಟು ನಾವು 15 ಸಾವಿರ ಒಂದು ಎಕರೆಗೆ 20 ಸಾವಿರ ತುಂಬ ನಷ್ಟ ಆಗಿದೆ. ದಯಮಾಡಿ ನಮಗೆ ಪರಿಹಾರ ಸರ್ಕಾರಿ ವತಿಯಿಂದ ಪರಿಹಾರ ಕೊಡ್ಬೇಕಂತಿದ್ರೆ ಬಹಳ ಜನ ಏನಾಗಿದೆ, ಇನ್ಶೂರೆನ್ಸ್ ಅನ್ನು ಮಾಡ್ಕೊಂಡಿದೆ. ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಅವ್ರು 15 ಸಾವಿರ ಖರ್ಚು ಮಾಡಿದ್ರು ಇನ್ಶೂರೆನ್ಸ್ ಅಲ್ಲಿ 20-22 ಸಾವಿರ ಏನು ಸಮಸ್ಯೆ ಆಗಿಲ್ಲ. ಅಂದ್ರೆ ಅವ್ರಿಗೆ ಏನು ಪ್ರಾಫಿಟ್ ಬರಬೇಕಾಗಿದೆ ಆ ಪ್ರಾಫಿಟ್ ಈ ವರ್ಷ ಬರಕ್ಕೆ ಸಾಧ್ಯ ಆಗಿಲ್ಲ, ಮಳೆ ಇಲ್ಲ ಕಾರಣಕ್ಕೆ. ಭಾಳ ಜನಕ್ಕೆ ಇನ್ಶೂರೆನ್ಸ್ ಇಲ್ಲ, ಅಂಥವ್ರನ್ನ ಸಪ್ರೇಟ್ ಪಟ್ಟಿ ಮಾಡಕ್ಕೆ ಹೇಳಿದ್ದೀನಿ. ಏನಕ್ಕೆ ರೈತರಿಗೆ ಗೊತ್ತಿಲ್ಲ ಪಾಪ ಯಾವ ಥರ ಇನ್ಶೂರೆನ್ಸ್ ಮಾಡ್ಕೊಳ್ಳೋಂತ ಭಾಳಷ್ಟು ರೈತರಿಗೆ ಗೊತ್ತಿಲ್ಲ. ಅವನ್ನೆಲ್ಲ ಪಟ್ಟಿ ಮಾಡಕ್ಕೆ ಹೇಳಿದ್ದೀನಿ ನಾನು. ಆ ಪಟ್ಟಿ ಮಾಡಿದ್ರೆ ನಮ್ಮ ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಸಪ್ರೇಟ್ ಯಾರು ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ಪಾಪ ಅವ್ರು ನಷ್ಟ ಆಗಿದೆ, ಪಾಪ ಸಾಲ ಸೋಲ ಮಾಡಿ ಮಾಡ್ಕೊಂಡಿದ್ದಾರೆ ಅವರು, ಅವ್ರಿಗೆ ನಷ್ಟ ಆಗಿದೆ. ಇನ್ಶೂರೆನ್ಸ್ ಮಾಡಿದರೆ ಒಂದು ಸಮಸ್ಯೆ ಇಲ್ಲ. ಯಾರು ಇನ್ಶೂರೆನ್ಸ್ ಮಾಡಿಲ್ಲ, ಈಗ 1 ಲಕ್ಷ ಚಿಲ್ಲರೆ ಹೆಕ್ಟೇರ್ ಇದೆ, ನಮ್ಮಲ್ಲಿ ಹೆಕ್ಟೇರ್ ಇದೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ. ಅಲ್ಲಿ ಭಾಳ ಜನ ಏನಾಗಿದೆ ಇನ್ಶೂರೆನ್ಸ್ ಮಾಡಿಲ್ಲ, ಅಂದರೆ ಒಂದು 20%. ಅದನ್ನು ಮಾನ್ಯ ಅಧಿಕಾರಿಗಳಿಗೆ ಹೇಳಿದ್ದೀನಿ, ನಾನು ಸಪ್ರೇಟ್ ಮಾಹಿತಿ ಕೊಡಿ, ಆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವರಿಗೆ ಸಪ್ರೇಟ್ ಪರಿಹಾರ ಕೊಡೋದು ವ್ಯವಸ್ಥೆ ನಾನು ಮಾಡ್ತೀನಿ. ದೇವ್ರ ದೊಡ್ಡವನು. ಮೊನ್ನೆವರೆಗೂ ಇದ್ದಿದ್ದು 60 TMC ಇತ್ತು ನಮ್ಮ ತುಂಗಭದ್ರಾ ಡ್ಯಾಮಲ್ಲಿ, ಈಗ 69 TMC ಆಗಿದೆ. ಹೋದ ಆಗಸ್ಟಲ್ಲಿ ಹೋದ ವರ್ಷದಲ್ಲಿ 80 TMC ಇತ್ತು. ಈಗ ಲಗ್ಭಗ್ 68-90 ಅಂದರೆ ಇನ್ನು ಮಳೆ ಬರ್ತದೆ ಅಂತ ನಿರೀಕ್ಷೆ ಕೊಡಿದೆ. ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ, ಇಲ್ಲ ಅಂತ ಇಲ್ಲ. ಈ ವರ್ಷ ಆದಂಗೆ ಯಾವತ್ತೂ ಆಗಲಿಲ್ಲ, ಭಾಳ ವರ್ಷದಾದ್ಮೇಲೆ ಈ ವರ್ಷನೇ ಈ ಥರ ಮಳೆ ಸಮಸ್ಯೆ ಆಗಿರೋದು. ಭಗವಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ನಮ್ಮ ಕೈಲಿಲ್ಲ ಮಳೆ ಕೊಡೋದು, ಸರ್ಕಾರ ಕೈಲಿಲ್ಲ, ನಮ್ಮ ಕೈಲಿಲ್ಲ, ನಿಮ್ಮ ಕೈಲಿಲ್ಲ, ದೇವರು ಒಬ್ಬರು ಕೈಲಿರೋದು. ಬೆಳೆ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಸರ್, ಖಾತೆಗೋಸ್ಕರ ಆಗುತ್ತೆ ಇಲ್ಲಿಗೆಲ್ಲ ಹೋಗಿದ್ದಾರೆ ಇಂಥ ಖಾತೆ